Holi is a festival of colors. Colors use ಮಾಡ್ತಾರೆ. Colors ಈ ರೀತಿ ಚಲ್ಲುತ್ತಾ ಸಂಭ್ರಮಾಚರಣೆ ಮಾಡ್ಕೊಳ್ತಾ ಇರ್ತಾರೆ ರೋಡ್ ಮೇಲೆ. ಯಾವುದಾದ್ರೂ ಮಸೀದಿಗಳಿಗೆ ಅಥವಾ ಯಾವುದಾದ್ರೂ ಬೇರೆ ಧರ್ಮದ ಟೆಂಪಲ್ಸ್ ಆಗಲಿ, ಬೇರೆ ಧರ್ಮದ ಮಸೀದಿಗಳಾಗಲಿ, ಏನಾದ್ರೂ ನಿಮ್ಗೆ ಅಭ್ಯಂತರಗಳಿದ್ದರೆ ದಯವಿಟ್ಟು ಮುಂಚಿತವಾಗಿ ನಾವು ಗಮನಕ್ಕೆ ತಗೊಂಡು ಬನ್ನಿ. ಲೈಕ್ ನಮ್ಮ ಮಸೀದಿ ಮುಂದೆ ಈ ರೀತಿ ಬಣ್ಣ ಹಾಕೊಂಡು ಹೋಗ್ತಾ ಇರ್ತಾರೆ, ನಮ್ಗೆ ಅದರಿಂದ ತೊಂದರೆ ಇದೆ ಅಂತ ನೀವೇನಾದ್ರೂ ಹೇಳಿದ್ರೆ ನಗರಸಭೆ ಅಧ್ಯಕ್ಷರ ಕಡೆಯಿಂದ, ಮುನ್ಸಿಪಾಲಿಟಿ ಅವರ ಕಡೆಯಿಂದ ನಾವು ಸಮ ವ್ಯವಸ್ಥೆಯನ್ನು ಮಾಡುತ್ತೇವೆ. ಲೈಕ್ ಕವರ್ಸ್ ಆಗಲಿ, ಅದ್ರ ಮೇಲೆ ಪಾಲಿಥಿನ್ ಕವರ್ಸ್ ಆಗಲಿ, ಪ್ಲಾಸ್ಟಿಕ್ ಕವರ್ಸ್ ಆಗಲಿ, ಏನಾದ್ರು ಅಂಥದ್ದೇನಾದ್ರೂ ಮಾಡಿ ಸೊ ದಟ್ ಯಾವ ಧರ್ಮಕ್ಕೂ ಅವಮಾನ ಆಗದಂತೆ ನೋಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಒಂದು ವೇಳೆ ಅಂಥದ್ದೇನಾದ್ರೂ ಅಭ್ಯಂತರ ಅಥವಾ ಏನಾದರೂ ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ಸ್ ಇದ್ರು ಓಕೆ, ಮುಂಚಿತವಾಗಿ ತಿಳಿಸಿ. ಲೋಕಲ್ ಪೊಲೀಸ್ ಸ್ಟೇಷನ್ ತಿಳಿಸಿ. ಇಲ್ಲ ಲೋಕಲ್ ಪೊಲೀಸ್ ಸ್ಟೇಷನ್ಸ್ ಬೇರೆ ಬೇರೆ ಕೆಲಸದಲ್ಲಿ ಬಿಸಿ ಇದ್ದು ರೆಸ್ಪಾನ್ಸ್ ಮಾಡ್ತಿಲ್ಲ ಅಂದಾಗ ದಯವಿಟ್ಟು ನನಗಾದ್ರೂ ಒಂದು ವಾಟ್ಸ್ಆಪ್ ಮಾಡಿ, ಇಲ್ಲಿ ಸ್ವಲ್ಪ ಈ ರೀತಿ ಮಾಡ್ತಾರೆ, ನಮಗೆ ಈ ರೀತಿ ಆಗಬಾರದು, ಅನ್ನೆಸೆಸರಿ ಎರಡು ಕೋಮುಗಳ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಾರದು ಅಂತ ಹೇಳಿ. ಅದೇ ರೀತಿ ಹುಡುಗರು ಒಂದು 10-15 ಹುಡುಗರು ಸೇರಿಕೊಂಡು ಆ ಫೆಸ್ಟಿವಲ್ ಮೋಡ್ ಅಲ್ಲಿ ಬೈಕ್ ರ್ಯಾಲಿಗಳು ಮಾಡ್ಕೊಳ್ತಾರೆ, ವೀಲಿಂಗ್ ಮಾಡ್ಕೊಂಡು ಹೋಗುದು, ಕೆಲವೊಂದ್ಸತಿ ಟೆಂಪಲ್ಸ್ ಮುಂದೆ ಮಾಸ್ಕ್ ಮುಂದೆ ವೀಲಿಂಗ್ಸ್ ಮಾಡ್ಕೊಂಡು ಹೋಗುದು, ಇಂಥವಿದ್ದಾಗ ಕೂಡ ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗ್ತವೆ. ಅಂತ ವಿಷಯಗಳನ್ನು ಕೂಡ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡು ಬನ್ನಿ. ಎನಿಬಡಿ ಪ್ಲೀಸ್ ವಾಟ್ಸ್ಆಪ್ ಟೆಕ್ಸ್ಟ್. ಓಕೆ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನ ಹರಡಿಸುವುದು ಅಥವಾ ನೀವೇ ಖುದ್ದಾಗಿ ಒಂದು ವಾಟ್ಸ್ಆಪ್ ಅಕೌಂಟ್ ಅಲ್ಲಿ ಅಥವಾ ಫೇಸ್ಬುಕ್ ಅಕೌಂಟ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಯಾವುದೋ ಒಂದು ಟ್ಯಾಗ್ ಲೈನ್ ಬರೆದುಬಿಟ್ಟು ಇದನ್ನು ನಾನು ಬಹಳಷ್ಟು ಇದನ್ನ ವೈರಲ್ ಮಾಡಿಬಿಟ್ರೆ ನ್ಯಾಯ ಸಿಗ್ತದೆ ಅಂತ ಅಂದ್ಕೊಳ್ತೀನಿ. ದಯವಿಟ್ಟು ಯಾವ ವಾಟ್ಸ್ಆಪ್ ಇಂದ, ಯಾವ ಫೇಸ್ಬುಕ್ ಅಕೌಂಟ್ ಇಂದ, ಇನ್ಸ್ಟಾಗ್ರಾಮ್ ಅಕೌಂಟ್ ಇಂದ ನ್ಯಾಯ ಅಂತೂ ಸಿಗಲ್ಲ. ಕೊನೆಗೂ ಸರ್ಕಾರ, ಅಡ್ಮಿನಿಸ್ಟ್ರೇಷನ್, ಆಡಳಿತ ಮಾತ್ರನೇ ಅದನ್ನು ಸರಿಪಡಿಸಬೇಕಾಗ್ತದೆ. ಸೊ ದಯವಿಟ್ಟು ನಮ್ ಗಮನಕ್ಕೆ ತಗೊಂಡು ಬನ್ನಿ. ಅಂಥದ್ದೇನಿದ್ರು ನೀವು ಅಟೆಂಡ್ ಮಾಡಿ ಶಾಂತಿ ಸಮಾಧಾನಗಳನ್ನ ಕಾಪಾಡುವ ಕೆಲಸ ನಾವು ಮಾಡ್ತೇವೆ ಅಂತ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ಓಕೆ, ಫಾರ್ ಎಕ್ಸಾಂಪಲ್ ಲಾಸ್ಟ್ ಟೈಮ್ ನಾನು ನೋಡಿದೆ ಇದೇ ರೀತಿ ನೋಡಿ, ನಮ್ಮ ಮಂದಿರ ಮುಂದೆ ಇವರು ಈ ರೀತಿ ಬೈಕ್ ರ್ಯಾಲಿ ಅಂತ ಹೇಳಿ ಜೋರಾಗಿ ಕೂಗ್ಕೊಳ್ತಾ ಹೋಗ್ತಾ ಇದ್ರು ಅಂತ ಒಂದು ವಿಡಿಯೋ ನನಗೆ ಕೊಟ್ಟು ವಿಡಿಯೋ ಫಾರ್ವರ್ಡ್ ಮಾಡಿದ್ದಾರೆ. ನಾನು ತಕ್ಷಣ ನಮ್ಮ ಪೊಲೀಸ್ ಗ್ರೂಪ್ ಅಲ್ಲಿ ಹಾಕಿಬಿಟ್ಟಿದ್ದು ಎಲ್ಲಾಗಿದೆ, ಏನಾಗಿದೆ, ಇನ್ನೂ ಬೈಕ್ ರ್ಯಾಲಿ ನಡೀತಾ ಇದೆಯಾ ತಿಳ್ಕೊಳ್ಳಿ ಅಂತ ನಾನು ಹಾಕಿದ್ದೆ. ಬಟ್ ಅಷ್ಟೊಂದು ಅದೇ ವಿಡಿಯೋನ ಇನ್ನೊಂದು 10,000 ಗ್ರೂಪ್ಗಳಲ್ಲಿ ಶೇರ್ ಮಾಡಿಬಿಟ್ಟಿದ್ದೆ. 10,000 ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ರೆ ಒಂದು ನ್ಯಾಯ ಸಿಗ್ತದೆ, ಸರಿಪಡಿಸುತ್ತೆ, ಅದರಿಂದ ಏನು ಉಪಯೋಗ ಇಲ್ಲ. ಸೊ ದಯವಿಟ್ಟು ಗಮನಕ್ಕೆ ತಗೊಂಡು ಬನ್ನಿ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ಕೆಲವು ಹಬ್ಬಗಳಿಗೆ ನೈಟ್ 12, 1 ಗಂಟೆ, 2 ಗಂಟೆ ತನಕ ಪರ್ಮಿಷನ್ ಕೊಡಿ ಅಂತ ಹೇಳಿದ್ರು. ರೈಟ್, ನಾವು ನೈಟ್ ಜಾಗರಣೆ ಇರುತ್ತೇವೆ, ಜಾಗರಣೆಗೆ ಇದಾತು ಸ್ವಲ್ಪ ನೈಟ್ 1 ಗಂಟೆ 2 ಗಂಟೆ ತನಕ ನಮ್ಗೆ ಅಂಗಡಿಗಳನ್ನು ತೆರವುಗೊಳಿಸುತ್ತೆ, ತೆರೆಯುವುದಕ್ಕೆ ನಮಗೆ ಅವಕಾಶ ಕೊಡಿ ಅಂತ ನೀವೇ ಕೇಳಿದ್ರಿ. ಸೊ ಪಬ್ಲಿಕ್ ಸೆಂಟಿಮೆಂಟ್ಸ್ ನಾವು ವ್ಯಾಲ್ಯೂ ಕೊಟ್ಟು ನಾವು ಕೊಟ್ಟಿದ್ವಿ. ಸೊ ಅಂತ ಸಂದರ್ಭದಲ್ಲಿ ಅಲ್ಲಿ ಲಾ ಅಂಡ್ ಆರ್ಡರ್, ಅಲ್ಲಿ ಶಾಂತಿಯನ್ನ ಕಾಪಾಡುವ ಜವಾಬ್ದಾರಿ ಯಾರಿಗಿರ್ತದೆ ಹೇಳಿ? ಅಂಗಡಿಗಳನ್ನು ಓಪನ್ ಮಾಡಿ ವ್ಯಾಪಾರ ಮಾಡ್ಕೊಳ್ತೀವೋ ವ್ಯಾಪಾರಸ್ಥರ ಮೇಲೆ ಇರ್ತದೆ. ನೈಟ್ 1 ಗಂಟೆ 2 ಗಂಟೆಗೆ ಬಂದು ಆ ಅಂಗಡಿಗಳಲ್ಲಿ ಏನಾದ್ರೂ ಪರ್ಚೇಸ್ ಮಾಡ್ಬೇಕಂತ ಹೊರಗಡೆ ಬಂದಿದ್ದ ಅವರ ಮೇಲೆ ಇರ್ತದೆ, ಗ್ರಾಹಕರ ಮೇಲೆ ಇರ್ತದೆ, ಅಂಗಡಿ ವ್ಯಾಪಾರಸ್ಥರ ಮೇಲೆ ಇರ್ತದೆ. ಸೊ ದಯವಿಟ್ಟು ನೀವು ಎಷ್ಟು ದಿನ ಆ ರೀತಿ ಶಾಂತಿ ಈ ಲಾ ಅಂಡ್ ಆರ್ಡರ್ ಕಾಪಾಡ್ಕೊಳ್ತಾ ಬರ್ತೀವೋ ಅಷ್ಟು ದಿನ ಆದಾಗ ಎಲ್ಲರಿಗೂ ಅದು ಇಂಪ್ಯಾಕ್ಟ್ ಆಗ್ತದೆ. ಏನಾದ್ರು ಒಂದು ಘಟನೆ ಆದಾಗ ಬೇಡ, ಏನು ಬೇಡ, 10 ಗಂಟೆಗೆ ಎಲ್ಲರೂ ಅಂಗಡಿಗಳನ್ನ ಸ್ಟಾಪ್ ಮಾಡಿಬಿಡಿ, ಬಂದ್ ಮಾಡಿಬಿಡಿ ಅಂತ ಹೇಳ್ಬೇಕಾಗ್ತದೆ. ನಾನು ಏನ್ ಪಾಯಿಂಟ್ ಹೇಳ್ಬೇಕಂತ ನಾವು ಅರ್ಥ ಆಗ್ತಾ ಇದ್ದೇನೆ. ಸೊ ರಿಲ್ಯಾಕ್ಸೇಷನ್ ಕೇಳಿದ್ದು ನೀವು ಅಂದಾಗ ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋ ಜವಾಬ್ದಾರಿ ಕೂಡ ಹೆಚ್ಚಿಗೆ. ಸೊ ಅದನ್ನು ಕೂಡ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಅಂಡ್ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಕೆಲವರು ನಿಮ್ಮಲ್ಲಿ ನನ್ನ ಬಗ್ಗೆ ತುಂಬಾ ಮೆಚ್ಚುಗೆ ವ್ಯಕ್ತಪಡಿಸಿದ್ರ, ತುಂಬಾ ಧನ್ಯವಾದಗಳು. ನಾನು ಬಂದಾಗ 0 ಕ್ರೈಮ್ ಆಗಿದೆ ಅಂತ ಹೇಳಿದ್ರ, ತುಂಬಾ ಧನ್ಯವಾದಗಳು. ಬಟ್ ನಾನಂತೂ ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ಅಟ್ ಆಲ್. ಜಿಲ್ಲೆಯಲ್ಲಿ ಇನ್ನೂ ಬಹಳಷ್ಟು ಆಗಬೇಕಿದೆ. ಯಾವುದಿನ ಬೀದರಲ್ಲಿ ಓಪನ್ ಪಬ್ಲಿಕ್ ಅಲ್ಲಿ ಕ್ರೈಮ್ ಮಾಡೋದು ಸ್ಟಾಪ್ ಮಾಡ್ತಾರೆ.
ಓಪನ್ ಪಬ್ಲಿಕ್ ಅಲ್ಲಿ ಮಚ್ಚು ತಗೊಂಡು ಚಾಕು ತಗೊಂಡು ಕಡಿಯುವುದು, ಚುಚ್ಚುವುದು, ನ್ಯೂಸೆನ್ಸ್ ಮಾಡುವುದು, ಒಬ್ಬರ ಮೇಲೆ ಒಬ್ಬರು ದಾಳಿ ಮಾಡುವುದು, ಮರ್ಡರ್ಗಳನ್ನು ಮಾಡುವುದು, ಮಾರಣಾಂತಿಕ ಹಲ್ಲೆಗಳನ್ನು ಮಾಡುವುದು ಸ್ಟಾಫ್ ಮಾಡ್ತಾರೋ ಆವಾಗ ಐ ಥಿಂಕ್ ಎಸ್ ಬೀದರ್ ಇಸ್ ವೆರಿ ಪ್ಲೆಸೆಂಟ್ ಪ್ಲೇಸ್ ಅಂತ ನಾನು ನಂಬ್ತೇನೆ. ಯಾವುದನ್ನ ಗುಂಪಾ ಸರ್ಕಿಲಲ್ಲಾಗಲಿ, ನಮ್ಮ ಔಟ್ಸ್ಕಟ್ಸ್ ಚಿಕ್ಕಪೇಟೆ ಸರ್ಕಿಲಲ್ಲಾಗಲಿ 2 ಗಂಟೆ 1 ಗಂಟೆಗಾದರೂ ನೈಟ್ 3 ಗಂಟೆಗಾದರೂ ಯಾರಾದರೂ ಒಬ್ಬರು ಹೆಣ್ಮಗಳು ಯಾವುದೋ ಒಂದು ವಿಷಯಕ್ಕೆ ರೋಡ್ ಮೇಲೆ ಬಂದಾಗ ಸ್ವೇಚ್ಛವಾಗಿ ಧೈರ್ಯದಿಂದ ರೋಡ್ ಮೇಲೆ ನಡೆಯುತ್ತೆ, ರಿಂಗ್ ರೋಡಲ್ಲಿ ಎಲ್ಲ ಕಡೆ ನಡೆಯೋಕ್ಕೆ ಯಾವಾಗ ಅವರಿಗೆ ಸುರಕ್ಷಿತ ಅನಿಸ್ತದೋ ಆವಾಗ ಐ ಥಿಂಕ್ ಬೀದರ್ ಈಸ್ ವೆರಿ ಸೇಫ್. ಯಾವಾಗ ನಮ್ಮ ಎಲ್ಲ ಹುಡುಗರು ಈ ಕಾಫ್ ಸಿರಪ್ಗಳು, ಈ ಟ್ಯಾಬ್ಲೆಟ್ಗಳು, ಈ ಗಾಂಜಾ ಸೇವನೆಯಿಂದ ಕಂಪ್ಲೀಟ್ಲಿ ಹೊರಗಡೆ ಬರ್ತಾರೋ ಆವಾಗ ಎಸ್ ನಾವು ಪೊಲೀಸರು 100% ಸಕ್ಸಸ್ ಆಗಿದ್ದೇವೆ ಅಂತ ನಂಬ್ತೇವೆ. ಯಾವಾಗ ನಮ್ಮ ಇರಾನಿ ಗಲ್ಲಿಯಿಂದ ಕೂಡ ಹುಡುಗರು ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋಗ್ತಾರೆ, ಯಾವಾಗ ನಮ್ಮ ಕುಂಬಾರವಾಡ ಅಂತ ಗಲ್ಲಿಗಳಿಂದ, ಮಂಗಲಪೇಟೆ ಗಲ್ಲಿಗಳಿಂದ ಕೂಡ ಹುಡುಗರು ಚೆನ್ನಾಗಿ ಓದ್ಕೊಂಡು ದೊಡ್ಡ ದೊಡ್ಡ ಹುದ್ದೆಗಳಿಗೆ ದೊಡ್ಡ ದೊಡ್ಡ ಆಫೀಸರ್ಗಳಾಗ್ತಾರೋ ಆವಾಗ ಎಸ್ ಬೀದರಲ್ಲಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿದೆ ಅಂತ ನಾನು ನಂಬ್ತೇನೆ. ಯಾವಾಗ ಬೀದರ್ ಜಿಲ್ಲೆಯಲ್ಲಿ ಒಂದು ಅಪ್ರಾಪ್ತಿಯ ಹುಡುಗಿ ಮೇಲೆ ಕೂಡ ಪೋಕ್ಸೋ ಆಗುವುದಿಲ್ವೋ, ಲೈಂಗಿಕ ಕಿರುಕುಳ ಆಗುವುದಿಲ್ವೋ, ಯಾವಾಗ ಪ್ರೀತಿ ಗೀತೆ ಅಂತ ಹೇಳಿ ಅಪ್ರಾಪ್ತ ವಯಸ್ಸಿನ ಹುಡುಗಿಯರು ಓಡಿ ಹೋಗುವುದಿಲ್ವೋ, ಚೆನ್ನಾಗಿ ಓದಿಕೊಂಡು ಅವರು ಕೂಡ ಒಳ್ಳೆಯ ಹುದ್ದೆಗಳನ್ನು ಒಳ್ಳೆಯ ಫ್ಯೂಚರನ್ನು ಪಡೀತಾರೋ ಆವಾಗ ನಾನು ಬೀದರ್ ಕಂಪ್ಲೀಟ್ಲಿ ಸಕ್ಸಸ್ ಅಂತ ನಾನು ನಂಬ್ತೇನೆ. ಯಾವಾಗ ಕ್ಷುಲ್ಲಕ ವಿಷಯಗಳ ಬಗ್ಗೆ, ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಆ ಧರ್ಮ ಈ ಧರ್ಮ, ಆ ಸಿದ್ಧಾಂತ ಈ ಸಿದ್ಧಾಂತ ಅಂತ ಹೇಳಿ ಜಗಳ ಮಾಡಿಕೊಳ್ಳದೆ ಫೇಸ್ಬುಕ್ಗಳಲ್ಲಿ, ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಬೇರೆ ಧರ್ಮದ ಬಗ್ಗೆ, ಬೇರೆ ಸಮುದಾಯದ ಬಗ್ಗೆ ಯಾವುದೇ ರೀತಿಯ ಅಗೌರವವಾಗಿ ಕಾಮೆಂಟ್ಸ್ ಮಾಡಲಾರದೆ ಎಲ್ಲರೂ ಸೌಹಾರ್ದತೆಯಿಂದ ನಡೆದುಕೊಳ್ತಾರೋ ಆವಾಗ ಐ ಥಿಂಕ್ 100% ನಮ್ದು ಸಕ್ಸಸ್ ಆಗಿದೆ, ಎಲ್ಲರೂ ಸಮಾಧಾನದಲ್ಲಿದ್ದಾರೆ, ಬೀದರ್ ಪೊಲೀಸ್ ಸಕ್ಸಸ್ ಆಗಿದೆ ಅಂತ ನಾನು ನಂಬ್ತೇನೆ. ಯಾವಾಗ ಊರು ಕೊನೆಗೆ ಲಾಸ್ಟಿಗಿದ್ದ ಮನೆಯಲ್ಲಿ ಕೂಡ ಕಳ್ಳತನಗಳು ಆಗದಂತೆ ಎಲ್ಲರೂ ಅವರವರ ಮನೆಗಳು ಅವರವರ ಆಸ್ತಿಗಳು ಸುರಕ್ಷಿತವಾಗಿರ್ತಾವೋ ಆವಾಗ ನಾನು 100% ನಮ್ಮ ಪೊಲೀಸಿಗೆ ಸಕ್ಸಸ್ ಆಗಿದೆ ಅಂತ ನಂಬ್ತೇನೆ. ಸೊ ಇಷ್ಟೆಲ್ಲ ಇವೇನು ಮಾಡಬೇಕಾಗಿತ್ತು. ಪ್ರತಿಯೊಂದು ಗಲ್ಲಿಯಲ್ಲಿ, ಪ್ರತಿಯೊಂದು ಕಡೆ ನಮ್ಮ ಕಮಾಂಡ್ ಸೆಂಟರ್ ಕ್ಯಾಮೆರಾಸ್ ನೋಡ್ತಾ ಇರಬೇಕು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.